ಮನೆ ಪಾಠ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. RRB ಪ್ರಶ್ನೆ ಉತ್ತರಗಳು 2008 ಭಾಗ 2. ಇದರಲ್ಲಿ 51ರಿಂದ 100 ಪ್ರಶ್ನೆಗಳಿವೆ. ಅವುಗಳನ್ನ ನೋಡೋಣ ಬನ್ನಿ. ಕ್ವೆಶ್ಚನ್ ನಂಬರ್ 51. ಅಂತಾರಾಷ್ಟ್ರೀಯ ದಿನ ರೇಖೆ ಬರುವುದು ಈ ರೇಖಾಂಶದ ಮೇಲೆ. ಇದಕ್ಕೆ ಉತ್ತರ 180 ಡಿಗ್ರಿ ಪೂರ್ವ. ಕ್ವೆಶ್ಚನ್ ನಂಬರ್ 52ರಿಂದ 64ರವರೆಗೆ ಮ್ಯಾಥ್ಸ್ಗೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳು. ಇವುಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಕ್ವೆಶ್ಚನ್ ನಂಬರ್ 65. ಕ್ರಾಂತಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲು ಗಾಡಿಯು ಈ ಎರಡು ನಿಲ್ದಾಣಗಳ ನಡುವೆ ಸಂಚರಿಸುತ್ತದೆ. ಇದಕ್ಕೆ ಉತ್ತರ ನವದೆಹಲಿ ಟು ಮುಂಬೈ. ಕ್ವೆಶ್ಚನ್ ನಂಬರ್ 66. ಯಾವ ರಾಜ್ಯವು ಗರಿಷ್ಠ ರಸ್ತೆಗಳನ್ನ ಹೊಂದಿದೆ? ಇದಕ್ಕೆ ಉತ್ತರ ಮಹಾರಾಷ್ಟ್ರ. ಕ್ವೆಶ್ಚನ್ ನಂಬರ್ 67. ಭಾರತೀಯ ನೌಕಾ ಸೇನೆಯಲ್ಲಿ ಎಷ್ಟು ಕಮಾಂಡ್ಗಳಿವೆ? ಇದಕ್ಕೆ ಉತ್ತರ 3. ಕ್ವೆಶ್ಚನ್ ನಂಬರ್ 68. ಗಡಿ ಭದ್ರತಾ ಪಡೆ ಅಂದ್ರೆ BSF ಯಾವ ವರ್ಷದಲ್ಲಿ ಸ್ಥಾಪನೆಯಾಗಿತು? ಇದಕ್ಕೆ ಉತ್ತರ 1965ರಲ್ಲಿ. ಕ್ವೆಶ್ಚನ್ ನಂಬರ್ 69. ಭಾರತೀಯ ವಾಯುಸೇನೆಯಲ್ಲಿ ಯಾವ ಯುದ್ಧ ವಿಮಾನಗಳನ್ನ ಸೇರ್ಪಡೆಗೊಳಿಸಲಾಗಿದೆ? ಇದಕ್ಕೆ ಉತ್ತರ 3 ಉತ್ತರಗಳಿವೆ. 4 ಆಪ್ಷನ್ 1 ತಪ್ಪಾಗಿದೆ. ಇದಕ್ಕೆ 3 ಉತ್ತರಗಳು ಸರಿಯಾಗಿವೆ. ಅವುಗಳನ್ನು ನೋಡೋಣ. 1 ಮಿಂಗ್ 21 ವೇರಿಯಂಟ್, ನಂಬರ್ 2 ಮಿಂಗ್ 29S, ಮಿಂಗ್ 25S, ಮಿಂಗ್ 27S ಮತ್ತು 3ನೇದು ಜಾಗ್ವಾರ್. ಕ್ವೆಶ್ಚನ್ ನಂಬರ್ 70. ಅತ್ಯಂತ ಎತ್ತರವಾದ ವಿಮಾನ ನಿಲ್ದಾಣ ಯಾವುದು ಅಂದ್ರೆ ಇದಕ್ಕೆ ಉತ್ತರ ಚೂಸುಲ್. ಕ್ವೆಶ್ಚನ್ ನಂಬರ್ 71. ಅತ್ಯಂತ ಹೆಚ್ಚು ಕಾಲ ರಾಷ್ಟ್ರಪತಿಯಾಗಿದ್ದವರು ಯಾರು? ಇದಕ್ಕೆ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಕ್ವೆಶ್ಚನ್ ನಂಬರ್ 72. ಭಾರತದ ರಾಷ್ಟ್ರೀಯ ಹೂವು ಯಾವುದು? ಇದಕ್ಕೆ ಉತ್ತರ ಕಮಲ. ಕ್ವೆಶ್ಚನ್ ನಂಬರ್ 73. ಈಶಾನ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆ? ಇದಕ್ಕೆ ಉತ್ತರ ಮಲೇಗಾಂವ್. ಕ್ವೆಶ್ಚನ್ ನಂಬರ್ 74. ಶತಾಬ್ದಿ ಎಕ್ಸ್ಪ್ರೆಸ್ ರೈಲನ್ನು ಯಾವಾಗ ಪ್ರಾರಂಭಿಸಲಾಯಿತು? ಇದಕ್ಕೆ ಉತ್ತರ 1988ರಲ್ಲಿ. ಕ್ವೆಶ್ಚನ್ ನಂಬರ್ 75. ರೈಲ್ವೆ ಕೋಚ್ ಕಾರ್ಖಾನೆಯು ಎಲ್ಲಿದೆ? ಇದಕ್ಕೆ ಉತ್ತರ ಕಪೂರ್ತಲಾ. ಕ್ವೆಶ್ಚನ್ ನಂಬರ್ 76. ಭಾರತದ ಅತ್ಯಂತ ಹಳೆಯ ಸುದ್ದಿ ಪತ್ರಿಕೆ ಯಾವುದು? ಇದಕ್ಕೆ ಉತ್ತರ ದಿ ಹಿಂದೂ. ಕ್ವೆಶ್ಚನ್ ನಂಬರ್ 77. ಭಾರತದ ಮೊದಲ ಉಪಗ್ರಹ ಯಾವುದು? ಇದಕ್ಕೆ ಉತ್ತರ ಆರ್ಯಭಟ. ಕ್ವೆಶ್ಚನ್ ನಂಬರ್ 78. ಯಾವ ರಾಜ್ಯದಲ್ಲಿ ವೇದಾಂತಗಳ್ ಪಕ್ಷಿಧಾಮವಿದೆ? ಇದಕ್ಕೆ ಉತ್ತರ ತಮಿಳುನಾಡು. ಕ್ವೆಶ್ಚನ್ ನಂಬರ್ 79. ಉಸ್ತಾದ್ ಅಜ್ಮದ್ ಲೀ ಅವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಇದಕ್ಕೆ ಉತ್ತರ ಸರೋದ್. ಕ್ವೆಶ್ಚನ್ ನಂಬರ್ 80. ಮೃಣಾಲಿನಿ ಸಾರಾಭಾಯ್ ಅವರು ಯಾವ ಜನಪದ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ? ಇದಕ್ಕೆ ಉತ್ತರ ಭರತನಾಟ್ಯಂ. ಕ್ವೆಶ್ಚನ್ ನಂಬರ್ 81. ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಯಾರು? ಇದಕ್ಕೆ ಉತ್ತರ ತಾನ್ ಸಿಂಗ್ ನೂರ್ಗೆ. ಕ್ವೆಶ್ಚನ್ ನಂಬರ್ 82. ಮೊದಲ ATM ಯಂತ್ರವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು? ಇದಕ್ಕೆ ಉತ್ತರ ಮುಂಬೈ. ಕ್ವೆಶ್ಚನ್ ನಂಬರ್ 83. ಬ್ಲಾಕ್ ಎಂಬ ಸಿನಿಮಾದ ನಾಯಕಿ ಯಾರು? ಇದಕ್ಕೆ ಉತ್ತರ ರಾಣಿ ಮುಖರ್ಜಿ. ಕ್ವೆಶ್ಚನ್ ನಂಬರ್ 84. ಮೊದಲ ಮಹಿಳಾ IPS ಅಧಿಕಾರಿ ಯಾರು? ಇದಕ್ಕೆ ಉತ್ತರ ಕಿರಣ್ ಬೇಡಿ. ಕ್ವೆಶ್ಚನ್ ನಂಬರ್ 85. ಯಾವ ಸ್ಥಳದಲ್ಲಿ ಗೌತಮ ಬುದ್ಧನಿಗೆ ನಿರ್ವಾಣ ದೊರೆಯಿತು? ಇದಕ್ಕೆ ಉತ್ತರ ಕುಶಿನಗರ. ಕ್ವೆಶ್ಚನ್ ನಂಬರ್ 86. ಯಾವ ಚಕ್ರವರ್ತಿಗೆ ಸಾರನಾಥ ಸ್ಥಳವು ಸಂಬಂಧಿಸಿದೆ? ಇದಕ್ಕೆ ಉತ್ತರ ಕಾನಿಷ್ಕ. ಕ್ವೆಶ್ಚನ್ ನಂಬರ್ 87. ಯಾವ ದೇವಸ್ಥಾನವನ್ನ ಚೋಳರು ಕಟ್ಟಿದರು? ಇದಕ್ಕೆ ಉತ್ತರ ಬೃಹದೇಶ್ವರ ದೇವಸ್ಥಾನ. ಎಲ್ಲಿದೆ ಅಂದ್ರೆ ತಾಂಜಾವೂರ್. ಕ್ವೆಶ್ಚನ್ ನಂಬರ್ 88. ಯಾವ ಸ್ಥಳದಲ್ಲಿ ಜೈನ ಧರ್ಮವು ಬೆಳೆಯುತ್ತಿರುವುದನ್ನು
ಉಯಸ್ತಾಂಗನು ಗುರುತಿಸಿದನು? ಇದಕ್ಕೆ ಉತ್ತರ ಒರಿಸ್ಸಾ. ಕ್ವಶನ್ ನಂಬರ್ 89. ಯಾವ ವಯಸ್ಸಿನಲ್ಲಿ ವರ್ಧಮಾನ ಮಹಾವೀರನು ಸಾವನ್ನಪ್ಪಿದನು? 72 ವರ್ಷ. ಕ್ವಶನ್ ನಂಬರ್ 90. ಬೋಧ್ಗಯಾದಲ್ಲಿ ಮಹಾಬೋಧಿ ದೇವಾಲಯವನ್ನ ಕಟ್ಟಿಸಿದವರು ಯಾರು? ಇದಕ್ಕೆ ಉತ್ತರ ಅಶೋಕ. ಕ್ವಶನ್ ನಂಬರ್ 91. ಯಾವ 2 ಸ್ಥಳಗಳು ಚೌಹಾಣರ ಸಾಮ್ರಾಜ್ಯಕ್ಕೆ ಸೇರಿದವು? ಇದಕ್ಕೆ ಉತ್ತರ ಮೇವಾಡ್ ಮತ್ತು ಕನೌಜ್. ಕ್ವಶನ್ ನಂಬರ್ 92. ದೆಹಲಿ ಸಾಮ್ರಾಜ್ಯವನ್ನು ಆಳಿದ ಏಕೈಕ ಮಹಿಳೆ ಯಾರು? ಇದಕ್ಕೆ ಉತ್ತರ ರಜಿಯಾ ಸುಲ್ತಾನ. ಕ್ವಶನ್ ನಂಬರ್ 93. ಬಾಬರ್ನ ನಂತರ ದೆಹಲಿ ಸಿಂಹಾಸನವನ್ನೇರಿದ ದೊರೆ? ಇದಕ್ಕೆ ಉತ್ತರ ಹುಮಾಯೂನ್. ಕ್ವಶನ್ ನಂಬರ್ 94. ನೂರ್ ಜಹಾನ್ ಯಾವ ಮೊಘಲ್ ದೊರೆಯ ಹೆಂಡತಿಯಾಗಿದ್ದಳು? ಇದಕ್ಕೆ ಉತ್ತರ ಜಹಾಂಗೀರ್. ಕ್ವಶನ್ ನಂಬರ್ 95. ಮೊಘಲರ ಕಾಲದ ತೋಟಗಳನ್ನ ಹೀಗೆಂದು ಕರೆಯುತ್ತಿದ್ದರು? ಇದಕ್ಕೆ ಉತ್ತರ ಪೋರ್ ಗಾರ್ಡನ್ಸ್. ಕ್ವಶನ್ ನಂಬರ್ 96. 1498ರಲ್ಲಿ ವಾಸ್ಕೋಡಿ ಗಾಮನು ಯಾವ ಸ್ಥಳಕ್ಕೆ ಬಂದು ತಲುಪಿದನು? ಇದಕ್ಕೆ ಉತ್ತರ ಕಲ್ಲಿಕೋಟೆ. ಕ್ವಶನ್ ನಂಬರ್ 97. ಯಾವ ವರ್ಷದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಯಿತು? ಇದಕ್ಕೆ ಉತ್ತರ 1600. ಕ್ವಶನ್ ನಂಬರ್ 98. ಯಾವ ವರ್ಷದಲ್ಲಿ ಭಾರತ ಸಾರ್ವಭೌಮ ಪ್ರಜಾಪ್ರಭುತ್ವ ರಾಷ್ಟ್ರವಾಯಿತು? ಇದಕ್ಕೆ ಉತ್ತರ 1950. ಕ್ವಶನ್ ನಂಬರ್ 99. ಭಾರತದೊಂದಿಗೆ ವ್ಯಾಪಾರ ಮಾಡಲು ಪ್ರಾರಂಭಿಸಿದ ಮೊದಲ ವಿದೇಶಿಯರು ಯಾರು? ಇದಕ್ಕೆ ಉತ್ತರ ಪೋರ್ಚುಗೀಸರು. ಕ್ವಶನ್ ನಂಬರ್ 100. ಭಾರತದ ಪಿತಾಮಹರಾದ ಗಾಂಧೀಜಿಯವರ ರಾಜಕೀಯ ಗುರು ಯಾರು? ಇದಕ್ಕೆ ಉತ್ತರ ಗೋಖಲೆ ಅಂದ್ರೆ ಗೋಪಾಲಕೃಷ್ಣ ಗೋಖಲೆ. ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.